ಲೋಹಿಯಾ ಲೇಖನ ಆಧಾರಿತ ಉಡುಪಿಯ ಕರಾವಳಿ ದಿಗಂತ ಸಂಸ್ಥೆಯವರಿಂದ ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ಮಾರ್ಚ್ 14 ಶನಿವಾರ ಸಂಜೆ 6:30ಕ್ಕೆ ರಾಮಕೃಷ್ಣ ಶಿವ ಎಂಬ ವಿನೂತನ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಸಂಘಟನೆಯ ಮುಖ್ಯಸ್ಥ ಎಂಆರ್ ಹೆಗಡೆ ಕುಮ್ರಿಗುಡ್ಡೆ ಹೇಳಿದರು. ಅವರು ಗುರುವಾರ ಅಡಿಕೆ ಭವನದಲ್ಲಿ ನಾಟಕ ಕುರಿತಾದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಈ ನಾಟಕವನ್ನು ಕೆವಿ ಸುಬ್ಬಣ್ಣ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಉಡುಪಿಯ ಗಣೇಶ ಮಂದಾರ್ತಿ ರಂಗರೂಪ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇದು ಅತ್ಯಂತ ವಿಶಿಷ್ಟವಾದ ನಾಟಕ. ನಮ್ಮ ತಾಲೂಕಿನಲ್ಲಿ ಯಕ್ಷಗಾನ, ನಾಟಕ, ಸಂಗೀತ, ಸಾಹಿತ್ಯ ಕಲಾಸಕ್ತರನ್ನು ಬೆಳೆಸುವ ಉದ್ದೇಶದಿಂದ ಅಡಿಕೆ ವ್ಯವಹಾರಸ್ಥರ ಸಂಘ, ಸಂಕಲ್ಪ ಸೇವಾ ಸಂಸ್ಥೆ ಸೇರಿದಂತೆ ವಿವಿಧ ಸಂಘಟನೆಯಲ್ಲಿ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 10 ವರ್ಷದಿಂದ ಇಂತಹ ನಾಟಕವನ್ನು ಪ್ರದರ್ಶಿಸಲಾಗುತ್ತಿದೆ. 6:30ಕ್ಕೆ ಸರಿಯಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ನಾಟಕವನ್ನು ಉದ್ಘಾಟಿಸಲಿದ್ದು, ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ಸಾಹಿತಿ ಡಾಕ್ಟರ್ ಶ್ರೀಧರ್ ಬಳಗಾರ್, ರಂಗಕರ್ಮಿ ಆರ್.ಎನ್. ಭಟ್ ದುಂಡಿ, ಅಡಿಕೆ ವ್ಯವಹಾರಸ್ಥರ ಸಂಘದ ಅಧ್ಯಕ್ಷ ರವಿ ಹೆಗಡೆ, ಮಲೆನಾಡು ಸಹಕಾರಿ ಸಂಘದ ಅಧ್ಯಕ್ಷ ಎಂಆರ್ ಹೆಗಡೆ ಕುಮ್ರಿಗುಡ್ಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದು, ಪ್ರೇಕ್ಷಕರಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪರವಾಗಿ ರವಿ ಹೆಗಡೆ, ಶಂಕರ್ ಭಟ್ ತಾರಿಮಕ್ಕಿ, ಲೋಕನಾಥ್ ಗಾಂವ್ಕರ್, ಪ್ರಸಾದ್ ಹೆಗಡೆ, ನಾರಾಯಣ್ ಭಟ್ ಮಂಚಿಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂತೋಷ ಪಡಬೇಕು. ಸಂತೋಷ ಪಟ್ಟರೆ ನಮಗೆ ಒಂದು ರೀತಿಯ ಸಂಘಟಕರಿಗೆ ಇದು ಭಾಳ ಖುಷಿಯ ವಿಚಾರ. ಹಾಗಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲ ಇದನ್ನು ಇಂಥ ದಿವಸ ಶನಿವಾರ 14/3 ಶನಿವಾರ 6:30ಕ್ಕೆ ನಾಟಕವಿದೆ ಹೇಳೋದನ್ನು ಎಲ್ಲ ಪ್ರಚಾರ ಮಾಡಿ ಪ್ರೇಕ್ಷಕರು ಬರುವ ಹಾಗೆ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೇವೆ. 9:30ಕ್ಕೆ ನಾಟಕ ಮುಗಿದೋಗ್ತದೆ. ಬಾಕಿ ಅಂದರೆ ಬಹಳಷ್ಟು ಮನೆಯಲ್ಲಿ ಸಮಸ್ಯೆಗೆ ತೊಂದರೆ ಆಗೋದು. ಹಾಗಾಗಿ ನೀವು ಮಾಧ್ಯಮದ ಮಿತ್ರರು ಪ್ರಚಾರವನ್ನು ಕೊಟ್ಟು ಇದು ಜನರಿಗೆ ತಲುಪುವ ಹಾಗೆ ಮಾಡಬೇಕು ಅಂತ ನಾನು ನಾಟಕಕ್ಕೆ ಕುಟುಂಬ ಸಹಿತ ನೀವೆಲ್ಲ ಬರಬೇಕು ಹಾಗೂ ಇಡೀ ತಾಲೂಕಿನ ಜನ ಬರುವ ಹಾಗೆ ಮಾಡಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ. ಸಂಘದವರು ರಂಗಾಯಣ, ಮೈಸೂರು ಊರನ್ನು, ನಿನಾಸಮ ಅವರನ್ನೆಲ್ಲ ಕರೆಸಿ ಪ್ರತಿ ವರ್ಷ ಮಾಡ್ತಾ ಇದ್ವಿ. ಹಾಗೆ ಈ ವರ್ಷ ಈ ಒಂದು ನಾಟಕ ಯಲ್ಲಾಪುರದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಪ್ರೇಕ್ಷಕರಿಗೆ ಇದನ್ನು ಫ್ರೀಯಾಗಿ ತೋರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.